ಎಲ್ಲರಿಗೂ ಆತ್ಮಪೂರ್ವಕ ನಮಸ್ಕಾರ. ನಾನು ಭಾರತಿ. ಇವತ್ತು ಶ್ವಾಸವಿಜ್ಞಾನ ಜ್ಯೋತಿ ವಿದ್ಯಾರ್ಥಿ ಜೀವನ ಕ್ರಾಂತಿ ಎಂಬ ಪುಸ್ತಕದ ಸ್ವಾಧ್ಯಾಯವನ್ನು ಮಾಡೋಣ. ನಾನು ಆನಾಪಾನಸತಿ ಧ್ಯಾನ ಮಾಡ್ತಾ ಇದ್ದೇನೆ. ಗುರುಗಳಾದ ಪತ್ರಿಜಿಯವರಿಗೆ ನಮಸ್ಕರಿಸುತ್ತೇನೆ. ಈಗ ಸ್ವಾಧ್ಯಾಯವನ್ನು ಯಾಕೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸುತ್ತೇನೆ. ಧ್ಯಾನ ಎಷ್ಟು ಮುಖ್ಯವೋ ಸ್ವಾಧ್ಯಾಯ ಕೂಡ ಅಷ್ಟೇ ಮುಖ್ಯ ಅಂತ ಗುರುಗಳು ಹೇಳಿದ್ದಾರೆ. ಸ್ವಾಧ್ಯಾಯ ಅಂದರೆ ನಮ್ಮನ್ನು ನಾವು ಅರ್ಥಕೊಳ್ಳುವಂಥದ್ದು, ನಮಗೂ ಉಪಯೋಗ ಆಗಬೇಕು ಹಾಗೂ ಬೇರೆಯವರಿಗೂ ಕೂಡ ಉಪಯೋಗ ಆಗಬೇಕು. ಯಾರು ಸ್ವಾಧ್ಯಾಯವನ್ನು ಮಾಡ್ತಾರೋ ಅವರು ತುಂಬ ಕಲ್ತ್ಕೋತಾರೆ. ಹಾಗೆ ನಾನು ಶಾಲೆಗಳಿಗೆ ಹೋಗಿ ಧ್ಯಾನ ಮತ್ತು ಜ್ಞಾನವನ್ನು ಹೇಳಿಕೊಡುವಂಥ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀನಿ. ಇದು ನನಗೆ ತುಂಬ ಇಷ್ಟವಾದಂತಹ ಕೆಲಸ. ಹಾಗೆ ಶಾಲೆಗಳಿಗೆ ಹೋಗಿ ನಾವು ಒಂದೇ ಸಲ ಭಾಳಷ್ಟು ವಿಷಯಗಳನ್ನು ಹೇಳಿದಾಗ ಮಕ್ಕಳು ಕೇಳುವ ಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಈ ರೀತಿ ಸ್ವಾಧ್ಯಾಯ ಉಪಯೋಗ ಆಗುತ್ತದೆ. ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಹಾಗೂ ಪಾಲಕರಿಗೂ ಕೂಡ ಉಪಯೋಗ ಇದೆ. ಇದು ನನ್ನ ಕನಸು. ಶ್ವಾಸವಿಜ್ಞಾನ ಜ್ಯೋತಿ ವಿದ್ಯಾರ್ಥಿ ಜೀವನ ಕ್ರಾಂತಿ ಈ ಪುಸ್ತಕ ಪತ್ರಿಜಿಯವರ ಬರಹಗಳ ಸಂಗ್ರಹ ಆಗಿದೆ. ಇದು ಪತ್ರಿಜಿಯವರು ಆಧುನಿಕ ಜಗತ್ತಿನ ಶ್ರೇಷ್ಠ ಗುರುವಾಗಿದ್ದಾರೆ. ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಆನಾಪಾನಸತಿ ಧ್ಯಾನವನ್ನು ಕಲಿತು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಂಡು ನಿತ್ಯ ಸಾಧನೆಯನ್ನು ಮಾಡಿ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದುವುದು ಅಗತ್ಯ ಅಂತ ಹೇಳಿದ್ದಾರೆ. ಇದಕ್ಕೆ ಬೇಕಾದಂಥ ಎಲ್ಲ ಮಾರ್ಗದರ್ಶನ ಕೂಡ ಈ ಪುಸ್ತಕದಲ್ಲಿ ಸಿಗುತ್ತದೆ ನಮಗೆ. ಹಾಗೆ ಇದನ್ನು ಪ್ರಕಟಿಸಿರುವಂಥವರು ಗಂಗಾವತಿಯ ಲಲಿತಾ ಕಂದ್ಕಲ್ ಮೇಡಮ್ ಅವರು. ಇವರು ಕಾಲೇಜ್ ಲೆಕ್ಚರರ್ ಆಗಿದ್ದಾರೆ. ಇವರು ನಿರ್ವಾಣ ಪ್ರಕಾಶನದ ಅಡಿಯಲ್ಲಿ ಇದನ್ನು ಪ್ರಕಟಗೊಳಿಸಿದ್ದಾರೆ. ಇವರು ಧ್ಯಾನ ಮತ್ತು ಜ್ಞಾನವನ್ನು ಮಕ್ಕಳಿಗೆ ಹೇಳಿಕೊಡುವಂಥ ರೀತಿ ನಮಗೆಲ್ಲ ಸ್ಫೂರ್ತಿದಾಯಕ. ಶ್ವಾಸವಿದ್ಯೆ ಮತ್ತು ವಿದ್ಯಾರ್ಥಿ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಶಾಲಾ ಕಾಲೇಜುಗಳಿಗೆ ಹೋಗೋರಷ್ಟೇ ವಿದ್ಯಾರ್ಥಿಗಳಲ್ಲ, ಮನೆಯಲ್ಲೂ ವಿದ್ಯಾರ್ಥಿಗಳಿರ್ತಾರೆ, ಮಾರ್ಕೆಟಲ್ಲಿ ಕೂಡ ಇರ್ತಾರೆ. ಹಾಗೆ ಗೃಹಿಣಿಯರು ಕೂಡ ವಿದ್ಯಾರ್ಥಿಗಳೇ. ಹಾಗೆ ನೋಡಿದ್ರೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ. ಆದರೆ ಶ್ವಾಸವಿಜ್ಞಾನ ಜ್ಯೋತಿ ವಿದ್ಯಾರ್ಥಿ ಜೀವನ ಕ್ರಾಂತಿ ಈ ಶೀರ್ಷಿಕೆ ಅಡಿಯಲ್ಲಿ ಮಕ್ಕಳಿಗೆ ಬೇಕಾದಂಥ ವಿಷಯಗಳನ್ನು ಮುಖ್ಯವಾಗಿ ಹೇಳಲಾಗಿದೆ. ವಿದ್ಯಾರ್ಥಿ ಜೀವನಕ್ಕೆ ಬೇಕಾಗಿರೋದು ಏನು? ಮುಖ್ಯವಾಗಿ ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತು ಏಕ ಸಂದಿಗ್ರಹತ್ವ, ಅಂದರೆ ಒಂದೇ ಸಲ ಓದಿದ್ರೆ ಅರ್ಥ ಆಗುವಂಥದ್ದು, ಚುರುಕುತನ, ಉತ್ಸಾಹ ಮತ್ತು ಶಕ್ತಿ, ಇವುಗಳೆಲ್ಲ ಮಕ್ಕಳಿಗೆ ಬೇಕು. ಉತ್ಸಾಹ ಮತ್ತು ಶಕ್ತಿ ಏನೋ ಇರ್ತವೆ ಮಕ್ಕಳಲ್ಲಿ. ಅದರ ಜೊತೆಗೆ ಧ್ಯಾನ ವಿದ್ಯೆಯನ್ನು ಅಳವಡಿಸಿಕೊಳ್ಳೋದ್ರಿಂದ ಅವರಿಗೆ ಅಧಿಕವಾದಂಥ ಉತ್ಸಾಹ ಶಕ್ತಿ ಲಭಿಸುತ್ತದೆ. ವಯಸ್ಸಾದವ್ರಿಗೆ, ಶಕ್ತಿ ಇಲ್ಲದವ್ರಿಗೆ ಈ ಮಹಾವಿದ್ಯೆ ಶ್ವಾಸವಿದ್ಯೆ ಮಹಾಶಕ್ತಿಯನ್ನು ಕೊಡುತ್ತದೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ 5 ಬೆರಳಿನ ಕಾನ್ಸೆಪ್ಟ್, ಅಂದರೆ 5 ಫಿಂಗರ್ಸ್ ಕಾನ್ಸೆಪ್ಟನ್ನು ಪತ್ರಿಜಿಯವರು ಹೇಳಿದ್ದಾರೆ. ಕಿರುಬೆರಳು ಆಟಗಳನ್ನು ಸೂಚಿಸುತ್ತವೆ ಹಾಗೂ 2ನೆಯ ಬೆರಳು ಹಾಡುಗಳನ್ನು ಸೂಚಿಸುತ್ತವೆ. ಅಂದರೆ ಭಜನೆಗಳು, ಪ್ರಾರ್ಥನೆಗಳು, ಹಾಡುಗಳು, ಸಂಗೀತ, ಇವುಗಳನ್ನೆಲ್ಲ ಚೆನ್ನಾಗಿ ಕಲ್ತ್ಕೋಬೇಕು. ಆವಾಗ ಎಲ್ಲರ ಜೊತೆ ಬೆರೆಯುವುದು ಹೇಗೆ ಅನ್ನುವಂಥದ್ದು ಮಕ್ಕಳಿಗೆ ಗೊತ್ತಾಗುತ್ತೆ. 3ನೆಯ ಬೆರಳು ವಿದ್ಯೆಯ ಸಂಕೇತ. ಆದರೆ ನಾವೇನು ಮಾಡ್ತೇವೆ? 1ನೇ ಬೆರಳು, 2ನೇ ಬೆರಳು, 3ನೇ ಬೆರಳು, 4ನೇ ಬೆರಳು, 5ನೇ ಬೆರಳು ಎಲ್ಲವೂ ಓದು ಅಂತ ಅಂದ್ಕೋತೇವೆ. ಆದರೆ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂಥೇಳಿ ಪತ್ರಿಜಿಯವರು ಹೇಳಿದ್ದಾರೆ. ಮಕ್ಕಳು ಓದುವ ಯಂತ್ರಗಳಲ್ಲ. ಮಕ್ಕಳು ಕೇವಲ ಓದುವ ಯಂತ್ರಗಳಲ್ಲ, ಪೂರ್ಣ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಪ್ರಧಾನ ಭಾಗ ಇದೆ. ಅದರಿಂದ ಮೊದಲನೆಯ ಬೆರಳು ಆಟಗಳು, 2ನೇ ಬೆರಳು ಹಾಡುಗಳು, 3ನೇ ಬೆರಳು ಓದುವುದು. ಚೆನ್ನಾಗಿ ಓದಬೇಕು. ದೊಡ್ಡವರಾದ ಮೇಲೆ ಆಗ್ತಾ ಓದುವುದರಲ್ಲಿ ಪ್ರತ್ಯೇಕತೆಯನ್ನು ಸಂಪಾದನೆಯನ್ನು ಮಾಡಬೇಕು. ಓದುವುದರಲ್ಲಿ ಶ್ರದ್ಧೆ ಇರಬೇಕು. ಬುದ್ಧಿಯು ಚೆನ್ನಾಗಿ ಉಪಯೋಗ ಆಗಬೇಕು. ಹಾಡುಗಳಿಂದ ಮಾನಸಿಕ ಏಕಾಗ್ರತೆಯನ್ನು ಹೊಂದಬೇಕು. ಹಾಗೆ ಆಟಗಳ ಜೊತೆಗೆ ಶಾರೀರಿಕವಾಗಿ ಕೂಡ ದಾರ್ಢ್ಯತೆಯನ್ನು ಹೊಂದಿರಬೇಕು. ಈ 4ನೇ ಬೆರಳು ಎಂಬುದು ಕೆಲಸಗಳಿಗೆ ಸಂಕೇತ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಕೂಡ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಬೇಕು. ಹಾಗೆ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು. ಅವರಿಗೆ ಮನೆ ಕೆಲಸಗಳಲ್ಲಿ ಸಹಾಯವನ್ನು
ಮಾಡಬೇಕು. ಹೀಗೆ 4ನೆಯ ಬೆರಳು ಅನ್ನುವಂಥದ್ದು ಕೆಲಸಗಳಿಗೆ ಸೂಚನೆಯಾಗಿದೆ. 5ನೇ ಬೆರಳು ಎನ್ನುವುದು ಧ್ಯಾನಕ್ಕೆ ಸಂಕೇತ. ಪ್ರತಿದಿನ ಆಟ, ಹಾಡು, ಓದುವುದು ಕೆಲಸಗಳು ಇದ್ದಂತೆ ಪ್ರತಿದಿನ ಧ್ಯಾನ ಅನ್ನುವಂಥದ್ದು ಇರಬೇಕು. ಧ್ಯಾನ ಅನ್ನುವಂಥದ್ದು ಇಲ್ಲದಿದ್ದರೆ ಆ ದಿವಸ ಪೂರ್ತಿ ಆಗೋದಿಲ್ಲ. ಯಾರಿಗೇ ಆಗಲಿ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ 5 ಬೆರಳುಗಳ ಸೂತ್ರವನ್ನು ತಿಳಿಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತೆಗೆದುಕೊಳ್ಳೋಣ. ಥ್ಯಾಂಕ್ ಯು.